ಓಕೆ ಸರ್ ಹೇಳ್ರಿ, ಮತದಾನ ಮಾಡಿದ್ರಿ ಸರ್ ಈಗಾಗಲೇ ನಮ್ಮ ಅಭ್ಯರ್ಥಿ ಶ್ರೀನಿವಾಸ್ ದಾಸ್ ಕರಿಯಪ್ಪರವರು ಗೆಲುವಿಗೆ ದೇವರಲ್ಲಿ ಪ್ರಾರ್ಥನೆ ಮಾಡಿ ಬೆಳಗ್ಗೆ 5 ಗಂಟೆಗೆ ನಾವು ನಮ್ಮ ಧರ್ಮಪತ್ನಿ ಇಬ್ಬರು ಸಹಿತ ಪೂಜೆ ಮಾಡಿ ಆ ದೇವರಲ್ಲಿ ಪ್ರಾರ್ಥನೆ ಮಾಡಿದ್ದೀವಿ. ಈ ಬಾರಿ ಆದರೂ ನಮಗೆ ಗೆಲುವನ್ನು ಕೊಡಪ್ಪ ತಂದೆ ಅಂದೇಳಿ ಆ ಈಶ್ವರನಲ್ಲಿ ಮತ್ತು ತಾಯಿ ಆದಿಶಕ್ತಿ ಅಂಬಾಭವನಿಯಲ್ಲಿ ಬೇಡ್ಕೊಂಡಿದ್ದೀವಿ. ನಾವಿಬ್ಬರು ಧರ್ಮಪತ್ನಿಗಳಿಬ್ಬರು ಗಂಡ ಹೆಂಡತಿ ಇಬ್ಬರು ಬಂದು ನಮ್ಮ ಮನೆಯವರು AVM ಮಿಷಿನ್ಗೆ ಪೂಜೆ ಮಾಡಿ ರಾಘವೇಂದ್ರ ಸ್ವಾಮಿ ಅಕ್ಷತೆ ಹಾಕಿ ಬೇಡ್ಕೊಂಡಿದ್ದಾರೆ. ಈ ಬಾರಿ ನಮಗೆ ದೇವರು ಕೈ ಹಿಡಿತಾನಂತಕ್ಕಂಥ 100% ವಿಶ್ವಾಸ. ಮತದಾರರಿಗೆ ಏನು ಮನವಿ ಮಾಡ್ತೀವಿ ಬಂದು ಮತದಾನ ಮಾಡೋಕ್ಕೆ? ಸರ್, ಈಗಾಗಲೇ ಮತದಾರ ಬಂಧುಗಳಲ್ಲಿ ನಾನು ಪ್ರಾರ್ಥನೆ ಮಾಡೋದು ಇಷ್ಟೇ, ಯಾವುದೇ ಹಣ ಆಮಿಷಕ್ಕೆ ಒಳಗಾಗಬೇಡಿ. ನಮ್ಮ ಅಭ್ಯರ್ಥಿ ಕಡು ಬಡತನದಿಂದ ಬಂದಂಥ ವ್ಯಕ್ತಿ. ಅದರಿಂದ ಏನಾದರೂ ಸಣ್ಣ ಪುಟ್ಟ ವ್ಯತ್ಯಾಸಗಳಾಗಿದ್ದರೆ ನಮ್ಮ ಅಭ್ಯರ್ಥಿ ಕಡೆಯಿಂದ ಅದನ್ನೆಲ್ಲ ಕ್ಷಮ ಮಾಡಿ ದಯವಿಟ್ಟು ನಿಮ್ಮಲ್ಲಿ ಕೈ ಮುಗಿದು ಪ್ರಾರ್ಥನೆ ಮಾಡ್ತೀನಿ. ಈ ಬಾರಿ ಆದರೂ ಸಹಿತ ನಮಗೆ ದಕ್ಷಿಣ ಕ್ಷೇತ್ರದಲ್ಲಿ, ಯಾಕೆಂದರೆ ಸುಮಾರು 30 ವರ್ಷದಿಂದ ನಮಗೆ ಗೆಲುವಾಗಿಲ್ಲ. ಇಡೀ ದಾವಣಗೆರೆ ಜಿಲ್ಲೆಯಲ್ಲಿ ಇರ್ತಕ್ಕಂಥ 8 ವಿಧಾನಸಭಾ ಕ್ಷೇತ್ರದಲ್ಲಿ 7 ವಿಧಾನಸಭೆಯಲ್ಲಿ BJP ಗೆದ್ದಿದೆ. ಆದರೆ ಇಲ್ಲಿವರೆಗೂ ಸಹಿತ ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ ಗೆಲ್ಲಕ್ಕಾಗಿಲ್ಲ. ಆದ್ದರಿಂದ ನಮ್ಮ ಎಲ್ಲ ದಾವಣಗೆರೆ ದಕ್ಷಿಣ ಕ್ಷೇತ್ರದ ಎಲ್ಲ ಮತದಾರ ಬಂದರು, ಅಲ್ಪಸಂಖ್ಯಾತರಿರ್ಬೋದು, ಬಹುಸಂಖ್ಯಾತರಿರ್ಬೋದು, ಎಲ್ಲರಿಗೂ ಸಹಿತ ನಾನು ವಿನಂತಿ ಮಾಡೋದಿಷ್ಟೇ, ಈ ಬಾರಿ ಯಾವುದೇ ಆಶೆ ಆಮಿಷ ಅಥವಾ ಯಾವುದೇ ಒಂದು ಭಯದ ವಾತಾವರಣ ಸೃಷ್ಟಿ ಮಾಡಿ ಓಟ್ ತಗೊಳ್ತಕ್ಕಂಥದ್ದು ಅದು ಯಾವುದಕ್ಕೂ ಸಹಿತ ಬಲಿಯಾಗದಲೇ ಭಾರತೀಯ ಜನತಾ ಪಾರ್ಟಿಯ ಅಭ್ಯರ್ಥಿ ಶ್ರೀನಿವಾಸ್ ದಾಸ್ ಕರಿಯಪ್ಪಗೆ ಕಮಲದ ಗುರುತಿಗೆ ಮತ ಕೊಡ್ರಿ ಅಂತಂದು ಹೇಳಿ ವಿನಂತಿ ಮಾಡ್ತೀವಿ. ಹಿಂದೆ 4 ಚುನಾವಣೆ ಮಾಡಿದ್ರಿ ನೀವು, ಆ 4 ಚುನಾವಣೆಗೂ ಈ ಚುನಾವಣೆಗೂ ಏನು ಡಿಫ್ರೆನ್ಸ್ ಕಾಣ್ತದೆ ಸರ್? ಈಗಾಗಲೇ ಹಿಂದಿನ 4 ಚುನಾವಣೆ ಹಿರಿಯರಾಗಿರ್ತಕ್ಕಂಥ ಶಾಮನೂರು ಶಿವಶಂಕರಪ್ಪನವರು ನಂದಿದು ಕೊನೆ ಚುನಾವಣೆ ಅಂತಂದು ಹೇಳಿ 4 ಚುನಾವಣೆಯನ್ನು ಗೆದ್ದರು. ಅಲ್ಪಸಂಖ್ಯಾತ ಬಂಧುಗಳು ಈ ಬಾರಿ ನಮಗೊಂದು ಅವಕಾಶ ಸಿಗ್ಬೋದು ಅಂತಂದು ಹೇಳಿ ಅಂದು ಪ್ರತಿ ಚುನಾವಣೆಯಲ್ಲೂ ಸಹಿತ ಅವರಿಗೆ ಮತದಾನ ಮಾಡಿದರು. ಈಗ ಅಲ್ಪಸಂಖ್ಯಾತರಿಗೂ ಸಹಿತ ಯಾರು ಮೋಸ ಮಾಡ್ತಾ ಇದ್ದಾರೆ ಅಂತಂದೇಳಿ ಅವ್ರಿಗೆ ಸ್ಪಷ್ಟವಾಗಿ ಅರ್ಥ ಆಗಿದೆ. BJP ಅವ್ರಿಗೆ ಯಾವುದೇ ರೀತಿಯ ತೊಂದರೆ ಕೊಟ್ಟಿಲ್ಲ, ಆದರೆ ಅಲ್ಪಸಂಖ್ಯಾತರಿಗೆ ನಿಜವಾಗೂ ಸಹಿತ ಏನಾದರೂ ಸಹಿತ ತೊಂದರೆ ಕೊಟ್ಟಿರ್ತಕ್ಕಂಥ ಯಾವ್ದಾದ್ರು ಪಕ್ಷ ಇದ್ದರೆ ಅದು ಕಾಂಗ್ರೆಸ್ ಪಕ್ಷ ಅಂತಂದೇಳಿ ಸ್ಪಷ್ಟವಾಗಿ ಅರ್ಥ ಆಗಿದೆ. ಹಾಗಾಗಿ ಇವತ್ತು ಅಲ್ಪಸಂಖ್ಯಾತ ಬಂಧುಗಳು ಎಚ್ಚೆತ್ಕೊಂಡಿದ್ದಾರೆ. ಅವರೆಲ್ಲರೂ ಸಹಿತ ಈ ಬಾರಿ ಕಾಂಗ್ರೆಸ್ ಪಕ್ಷಕ್ಕೆ ಸರಿಯಾದ ಬುದ್ಧಿಯನ್ನು ಕಲಿಸ್ತಾರೆ ಅಂತಕ್ಕಂಥ ವಿಶ್ವಾಸ ನಮಗೆ 100% ಬಂದಿದೆ.